ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ತುಂಬ ಜನ ಕನಸಿನ ಫಲದ ಬಗ್ಗೆ ಕಮೆಂಟ್ ಮಾಡಿ ಕೇಳ್ತಾ ಇರೋದ್ರ. ಸೊ ಇವತ್ತಿಂದ ನಾನು ರೆಗ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕನಸು ಬಿತ್ತು, ಯಾವ ಕನಸಿನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನೀವು ನನಗೆ ಕಮೆಂಟ್ನಲ್ಲೇ ತಿಳಿಸ್ಕೊಟ್ರೆ ನಾನು ಆ ಕಮೆಂಟ್ನ ಓದ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡೋಂತಹ ಪ್ರಯತ್ನ ಖಂಡಿತ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ, ಯಾಕಂದರೆ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಮ್ಗೆ ಏನಾದರೂ ನೀರು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿದಾಗ ಏನು ಅರ್ಥ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಹರಿಯೋ ನೀರು ನೋಡೋಣ. ಅಂದರೆ ನಿಮ್ಮ ಕನಸಲ್ಲಿ ಏನಾದರೂ ಹರಿಯೋ ನದಿ ನೀರು ಕಾಣ್ಬೋದು ಅಥವಾ ನೀರು ಹರ್ಕೊಂಡು ಹೋಗ್ತಾರ ಥರ ಕಾಣಿದ್ರೆ ಖಂಡಿತ ತುಂಬ ಒಳ್ಳೆ ಕನಸು ಅಂತ ಹೇಳ್ಬೋದು. ಈ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಸೂಚಿಸುತ್ತೆ. ನಿಮ್ಮ ಕೆಲಸದಲ್ಲಿ ಪ್ರಗತಿನ ಕಾಣ್ತೀರ, ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ ಅನ್ನೋದೇ ಈ ಕನಸಿನ ಸೂಚನೆ. ಮಳೆ ನೀರನ್ನು ಕಂಡ್ರೆ ತುಂಬ ಒಳ್ಳೆ ಕನಸು. ಮಳೆ ಬರೋದಾಗಿರ್ಬೋದು ಅಥವಾ ನೀವು ಮಳೆ ನೆನೀತಾ ಇರೋದಾಗಿರ್ಬೋದು, ಈ ಥರ ಏನಾದರೂ ನಿಮಗೆ ಕನಸು ಬಿದ್ದರೆ ನಿಜವಾಗ್ಲೂ ಇದು ಕೂಡ ಶುಭ ಸುದ್ದಿ. ನಿಮಗೆ ಧನ ಲಾಭ ಆಗುತ್ತೆ ಅಥವಾ ಕುಟುಂಬದಲ್ಲಿ ಏನೋ ಒಂದು ಸಂತೋಷದ ವಿಷಯ ನಡೀಬೋದು ಅನ್ನೋದು ಇದು ನಿಮಗೆ ಸೂಚಿಸುತ್ತೆ. ನೀವೇನಾದರೂ ಸಮುದ್ರದ ನೀರು ನೋಡಿದ್ರಿ ಅಂದರೆ ಶಾಂತವಾಗಿರುವಂಥ ನೀರು, ಅಂದರೆ ನಾರ್ಮಲ್ ಆಗಿ ಹರಿತಿರತ್ತಲ್ಲ, ಆ ಥರ ನೀರೇನಾದರೂ ನೀವು ಕನಸಲ್ಲಿ ನೋಡಿದ್ದೆ ಆದರೆ ಇಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಆ ಚಿಂತೆಯಿಂದ ಹೊರಬಂದು ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅನ್ನೋದು ಇದು ಸೂಚನೆ ಕೊಡುತ್ತೆ. ಅದೇ ಸಮುದ್ರದ ನೀರು ಅಲೆಗಳು ಜೋರಾಗಿ ಎದ್ದಿ ಬರೋ ಥರ ಏನಾದರೂ ನಿಮ್ಮ ಕನಸಲ್ಲಿ ಕಂಡಿದ್ರೆ ಇದು ಅಷ್ಟು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಚಾಲೆಂಜಸ್ ಎದುರಾಗ್ಬೋದು. ಸೊ ಅದನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿ ಆಗಬೇಕು ಅಂತ, ಮತ್ತು ಅನೇಕ ಏರಿಳಿತಗಳು ಕಾಣ್ಬೋದು ಅನ್ನೋದು ಇದು ಸೂಚನೆ ಆಗಿರುತ್ತೆ. ನಿಮ್ಮ ಕನಸಲ್ಲಿ ಏನಾದರೂ ಕೆಸರು ಅಥವಾ ಕೊಚ್ಚೆ ನೀರೇನಾದರೂ ಕಾಣಿಸಿದ್ರೆ ಇದು ಅಷ್ಟು ಒಳ್ಳೆ ಕನಸಲ್ಲ, ಅಶುಭ ಕನಸು ಅಂತಲೇ ಹೇಳ್ಬೋದು. ಮುಂಬರೋ ದಿನಗಳಲ್ಲಿ ಚಿಂತೆ ಹೆಚ್ಚಾಗ್ಬೋದು, ಒತ್ತಡಗಳು ಜಾಸ್ತಿ ಆಗ್ಬೋದು ಅನ್ನೋದು ಇದ್ರ ಸೂಚನೆ. ಹಾಗೆ ನಿಮ್ಮ ಕನಸಲ್ಲಿ ಏನಾದರೂ ಶುದ್ಧವಾದ ಸ್ವಚ್ಛವಾದ ನೀರೇನಾದರೂ ಕಾಣಿಸಿದ್ರೆ ಇದು ತುಂಬಾ ಶುಭ ಫಲ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ಸಿಗುತ್ತೆ, ಹಾಗೂ ಸಂತೋಷ ಮತ್ತು ಯಶಸ್ಸು ಸಿಗುತ್ತೆ ಅನ್ನೋ ಸಂಕೇತನೇ ಈ ಶುದ್ಧವಾದ ನೀರು ಕಾಣಿಸೋದು. ಕೆಟ್ಟ ಕನಸು ಬಿದ್ದಾಗ ಏನು ಮಾಡಬೇಕಪ್ಪ, ಪರಿಹಾರ ಏನು ಅಂತ ಹೇಳೋದಾದರೆ, ಕೈಕಾಲು ಮುಖ ತೊಳೆದು ಅಥವಾ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿಬಿಟ್ಟು ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲ ದೇವರಿಗೆ ನಾಮಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಏನು ಕೆಟ್ಟದಾಗಬಾರ್ದು ಅಂತ. ಕೆಟ್ಟ ಕನಸು ಬಿತ್ತಲ್ಲಪ್ಪ ಅಂತ ಅದ್ರ ಬಗ್ಗೆನೇ ನೀವು ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದರೂ ಮೆಂಬರ್ಸ್ ಜೊತೆಗೆ ನೀವು ಅದನ್ನು ಶೇರ್ ಮಾಡ್ಕೊಳ್ಳಿ, ಆಗ ಅದ್ರ ಪರಿಣಾಮ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ನಲ್ಲೇ ತಿಳಿಸ್ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.